ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಮತ್ತೆ ಮಹಾಯುದ್ಧ ಆರಂಭ ಆಗಿದೆ. ಇರಾನ್ ತೈಲ ಘಟಕದ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿಯನ್ನ ನಡೆಸಿದೆ. ಪ್ರತಿ ದಾಳಿಗೆ ಸಾಕ್ಷಿಯಾಗಿರೋದು ಅಮೆರಿಕ, ಇಸ್ರೇಲ್, ಇರಾನ್. ಈ ಯುದ್ಧ ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ. ಇಡೀ ಜಗತ್ತಿನ ಜನ ನೋಡ್ತಾ ಇದ್ದಾರೆ ಯಾವಾಗ ನಿಲ್ಲಬಹುದು ಈ ಯುದ್ಧ ಅಂತ ಹೇಳಿ. ಕದನ ವಿರಾಮ ಅಂತಾರೆ ಮತ್ತು ನಿರಂತರವಾಗಿ ದಾಳಿ ನಡೆಯುತ್ತೆ. ಇರಾನ್ ಈ ರಾತ್ರಿ ಇಲ್ಲದ ರೀತಿಯಲ್ಲಿ ಮಾಡಬಿಡ್ತೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಹೇಳ್ತಾರೆ. ಅದಾದ ನಂತರ ಸೈಲೆಂಟ್ ಆಗ್ತಾರೆ. ಹೀಗೆ ಒಂದೊಂದು ದಿನ ಒಂದೊಂದು ಹೇಳಿಕೆಗಳು. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಕದನ ವಿರಾಮ ಅನ್ನೋದು ಮುರಿದು ಬಿದ್ದಿದೆ. ಕೊಲ್ಲಿ ರಾಷ್ಟ್ರಗಳಿಗೆ ಬಿಸಿ ಮುಟ್ಟಿಸಿದ 3 ರಾಷ್ಟ್ರಗಳ ಮಹಾಯುದ್ಧ. ಕೇವಲ ಕೊಲ್ಲಿ ರಾಷ್ಟ್ರಗಳಿಗೆ ಮಾತ್ರನಾ? ಇಲ್ಲ, ಭಾರತ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಬಿಸಿ ತಟ್ಟುತ್ತಾ ಇದೆ. ಭಾರತದಲ್ಲಿ ನಾವು ಗಮನಿಸ್ತಾನೆ ಇದ್ದೀವಿ, LPG ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಸಂಕಷ್ಟ. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ಕೆಲವೇ ಗಂಟೆಗಳಲ್ಲಿ ಅಥವಾ ಕದನ ವಿರಾಮ ಜಾರಿಯಾದ ಕೆಲವೇ ಗಂಟೆಗಳಲ್ಲಿ ಮತ್ತೆ ದಾಳಿಯಾಗಿರೋದು. ಇರಾನ್ ಮೇಲೆ ಕೆಲವೇ ಗಂಟೆಗಳಲ್ಲಿ ದಾಳಿ ಆಗಿರೋದು. ಇರಾನ್ನ ತೈಲ ಸಂಸ್ಕರಣಾ ಘಟಕ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಲವಾನ್ ದ್ವೀಪದಲ್ಲಿ ನಡೆದ ದಾಳಿ ಬಗ್ಗೆ ಇರಾನ್ ಸರ್ಕಾರಿ ಟಿವಿ ಮಾಹಿತಿಯನ್ನ ಕೊಟ್ಟಿದೆ. ಇರಾನ್ನಿಂದಲೂ UAE ದೇಶದ ಮೇಲೆ ಕ್ಷಿಪಣಿ ದಾಳಿಯಾಗಿರೋದು. ಇರಾನ್ ಕ್ಷಿಪಣಿ ಭೇದಿಸಿದ UAE ವಾಯು ರಕ್ಷಣಾ ವ್ಯವಸ್ಥೆ. ನೋಡಿ, ಇರಾನ್ನ ಕ್ಷಿಪಣಿಯನ್ನ UAE ವಾಯು ರಕ್ಷಣಾ ವ್ಯವಸ್ಥೆ ಭೇದಿಸಿರೋದು. ಬಟ್ ನಿರಂತರವಾಗಿ ದಾಳಿಗಳಾಗ್ತಾನೆ ಇದೆ. ಇದು ನಿಜಕ್ಕೂ ಕೂಡ ನುಂಗಲಾರದ ತುಪ್ಪ ಕೊಲ್ಲಿ ರಾಷ್ಟ್ರಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದ್ ಕಡೆ ಕೊಲ್ಲಿ ರಾಷ್ಟ್ರಗಳು ಕೂಡ ಈ 3 ರಾಷ್ಟ್ರಗಳ ಈ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಯುದ್ಧದಲ್ಲಿ ಬಹಳಷ್ಟು ಮುಳುಗಡೆ ಆಗ್ತಾ ಇದ್ದಾವೆ. ಜೊತೆಗೆ ನಷ್ಟವನ್ನ ಅನುಭವಿಸ್ತಾ ಇದ್ದಾವೆ. ಎಲ್ಲಿ ಬೇಕಲ್ಲೂ ದಾಳಿ ಆಗ್ತಾ ಇದೆ, ಬಾಂಬ್ಗಳು ಬೀಳ್ತಾ ಇದ್ದಾವೆ. ಸೊ ಇದರಿಂದ ಕೊಲ್ಲಿ ರಾಷ್ಟ್ರಗಳು ಅನುಭವಿಸ್ತಾ ಇದ್ದಾವೆ ಸಂಕಷ್ಟವನ್ನ. ಸೊ ಈಗ ಇರಾನ್ ತೈಲ ಘಟಕದ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿರುವುದು. ಪ್ರತಿ ದಾಳಿಗೆ ಅಮೆರಿಕ, ಇಸ್ರೇಲ್, ಇರಾನ್ ಸಾಕ್ಷಿಯಾಗಿರೋದು. ಅಷ್ಟೇ ಅಲ್ಲ, ಇಡೀ ಜಗತ್ತೇ ಸಾಕ್ಷಿಯಾಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಈಗ ಕದನ ವಿರಾಮ ಅನ್ನೋದು ಮುರಿದು ಬಿದ್ದು ಬಿಟ್ಟಿದೆ. ಒಂದ್ ಕಡೆ ಕದನ ವಿರಾಮ ಅಂತಾರೆ, ಮತ್ತೆ ಅದೇ ರಾತ್ರಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾರೆ. ಇದರಿಂದ ಏನು ಅರ್ಥ ಆಗುತ್ತೆ? ಈ ದೊಡ್ಡ ದೊಡ್ಡ ರಾಷ್ಟ್ರಗಳ ನಾಯಕರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಏನ್ ನಡೀತಾ ಇದೆ? ಒಂದ್ ಕಡೆ ಕದನ ವಿರಾಮ ಅಂತಾರೆ, ಮತ್ತೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾರೆ. ರಾಮ್, ಒಂದು ರೀತಿಯಾದಂಥ ಇದು ಕದನ ವಿರಾಮ ಜಾರಿಯಾಗಿರೋದು ಅಮೆರಿಕ ಮತ್ತು ಇರಾನ್ ನಡುವೆ. ಆದರೆ ಇಸ್ರೇಲ್ ನಿರಂತರವಾಗಿ ಅದು ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಲೆಬನಾನ್ನಲ್ಲಿ ನಿರಂತರವಾಗಿ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇವತ್ತು ಬೆಳಗ್ಗೆ ಏನು ಕದನ ವಿರಾಮ ಜಾರಿಯಾಯಿತು ಅಮೆರಿಕ ಮತ್ತು ಇರಾನ್ ಮಧ್ಯ, ಅಷ್ಟಾದರೂ ಕೂಡ ಇಂದು ಬೆಳಗ್ಗೆಯಿಂದನೇ ಲೆಬನಾನ್ನಲ್ಲಿ ಏನೊಂದು ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಬೃಹತ್ ದಾಳಿಯನ್ನು ಇಸ್ರೇಲ್ ನಡೆಸ್ತಾ ಇದೆ. ಜೊತೆಗೆ ಇರಾನ್ ಇದಕ್ಕೆ ಪ್ರತ್ಯುತ್ತರವಾಗಿ ಏನೊಂದು ಲೆಬನಾನ್ನಲ್ಲಿ ದಾಳಿ ನಡೀತಾ ಇದೆ, ಆ ದಾಳಿಯನ್ನು ನಿಲ್ಲಿಸಬೇಕು ಇಸ್ರೇಲ್ ಅಂತೇಳ್ಬಿಟ್ಟು ಅಮೆರಿಕ ಆಗ್ರಹ ಮಾಡ್ತಾ ಇದೆ. ಮತ್ತೊಂದು ಕಡೆ ಏನೊಂದು ಅರ್ಮುಸ್ ಜಲಸಂಧಿ ಇದೆ, ಅದನ್ನು ಈಗಾಗಲೇ ಮುಕ್ತ ಮಾಡಲಾಗಿದ್ದು, ಈ ಮುಕ್ತ ಮಾಡಲಾಗಿದ್ದರೂ ಕೂಡ ಈ ಒಂದು ಜಲಸಂಧಿಯಲ್ಲಿ ಟೋಲ್ನ ವಿಧಿಸಬೇಕು ಅಂತೇಳ್ಬಿಟ್ಟು ಇರಾನ್ ಮುಂದಾಗಿದೆ. ಈ ಇರಾನ್ನ ಈ ಒಂದು ಷರತ್ತಿಗೆ ಅಮೆರಿಕ ಮಣಿಯುತ್ತಾ ಅನ್ನೋದು ಈಗ ಸದ್ಯ ಇರುವಂಥ ಪ್ರಶ್ನೆ. ಜೊತೆಗೆ ಪಾಕ್ ಮಧ್ಯಸ್ಥಿಕೆಯಲ್ಲಿ ಏಪ್ರಿಲ್ 10ರಂದು ಮಾತುಕತೆ ನಡೆಯಲಿದೆ. ಆ ಮಾತುಕತೆ ಫಲಪ್ರದ ಆದರೆ ಈ ಯುದ್ಧಕ್ಕೆ ಒಂದು ದೀರ್ಘ ವಿರಾಮ ಬೀಳುತ್ತೆ. ಆದರೆ ಈಗ ಸದ್ಯಕ್ಕೆ ಬಿದ್ದಿರೋದು ಒಂದು ಅಲ್ಪ ವಿರಾಮ ಅಂತ ಹೇಳ್ಬೋದು. 12 ದಿನಗಳ ಈ ಒಂದು ಅಲ್ಪ ವಿರಾಮದ ಒಳಗಡೆ ಮಾತುಕತೆಗಳು ಫಲಪ್ರದ ಆಗುತ್ತಾ ಅನ್ನೋದು ಈ ಸದ್ಯ ಭಾರಿ ಕುತೂಹಲ ಕೆರಳಿಸಿದೆ. ಇನ್ನು ಅಮೆರಿಕ ಅಂತೂ ಈ ಒಂದು ಮಾತುಕತೆಯನ್ನು ಒಂದು ಧನಾತ್ಮಕವಾಗಿ ಕೊಂಡೊಯ್ಯೋದಕ್ಕೆ ಒಂದು ರೀತಿಯಾದಂಥ ಬದ್ಧತೆಯನ್ನು ವ್ಯಕ್ತಪಡಿಸಿದೆ. ಇರಾನ್ ಕೂಡ ಹಲವು ಷರತ್ತುಗಳನ್ನು ಹಾಕಿದ್ದು, ಈ ಷರತ್ತುಗಳಿಗೆ ಅಮೆರಿಕ ಮಣಿಯುತ್ತಾ ಅನ್ನೋದು ಈಗ ಸದ್ಯ ಇರುವಂಥ ಪ್ರಶ್ನೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.